ಹಾ ಮಾನಸ ಅವ್ರೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ನನ್ನ ಗುರುಗಳಾದ ಶಿವಯೋಗಿ ಸರ್ ಇದ್ದಾರೆ. ಆಕ್ಚುಲಿ ಲೈಫಲ್ಲಿ ಸೆಕೆಂಡ್ ಫೇಸ್ ಏನು ಅಂತ ಅಂದ್ರೆ ಏನು ಲೈಫ್ ಇತ್ತು, ಇದು ನಮ್ಗೆ ಜೀವನ ಇಷ್ಟೇ ಅನ್ನೋ ತರ ಇದ್ದಿದ್ದು ಒಂದು ಕ್ಷಣದಿಂದ. ಸೊ ಇವತ್ತು ನಾನು ಯಾವ್ದೋ ತರದಲ್ಲಿ ಇದ್ದವಳು, ಐ ಕಾಂಟ್ ಇಮ್ಯಾಜಿನ್ ನಾನು ಇವತ್ತು ಈ ತರ ಕೂತಿದ್ದೀನಿ ಅಂತ ಅಂದ್ರೆ ಬಿಕಾಸ್ ಆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ದು ಗುರುಗಳ ಆಶೀರ್ವಾದದಿಂದ. ಸೊ ಸೀರಿಯಸ್ಲಿ ಇವತ್ತು ಹೇಳ್ತೀನಿ, ಅವರು ನನ್ನ ಪಾಲಿನ ದೇವರು ಅಂತಾನೆ ಹೇಳ್ತೀನಿ. ಸೊ ಕಾಲ್ಡ್ ಒಂದೇನು ಅಂತ ಹೇಳಿದ್ರೆ, ಎಲ್ಲಾ ವಿಷಯದಲ್ಲೂ ಕೋಚಿಂಗ್ ಅನ್ನೋದು ಇದ್ದೇ ಇರ್ತದೆ. ಆಶೀರ್ವಾದ ಅನ್ನೋದು ಅಥವಾ ಒಂದು ತಾಳ್ಮೆಯಿಂದ ರೆಸ್ಪಾನ್ಸ್ ಮಾಡೋದಿರುತ್ತಲ್ಲ, ಅದ್ ಸೀರಿಯಸ್ಲಿ ಯಾರಿಗೂ ಅಂದ್ರೆ ನಾರ್ಮಲಿ ನಾನ್ ನೋಡಿದ ತರ ಸುಮಾರು ವ್ಯಕ್ತಿತ್ವಗಳಲ್ಲಿ ಅದಿಲ್ಲ. ಬಟ್ ನನ್ನಲ್ಲಿ ಎಷ್ಟೋ ವಿಚಾರಗಳು ಬದಲಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸರ್ ಅವ್ರನ್ನ ನೋಡಿ, ಅವ್ರ ಮಾತುಗಳು, ಅವ್ರ ವಿಚಾರಧಾರೆಗಳಿಂದನೇ ನನ್ನಲ್ಲಿ ತುಂಬಾ ವಿಚಾರಗಳನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂಡ್ ದೆನ್ ಹೀಲಿಯಿಂದ ಸೀರಿಯಸ್ ಆಗಿ ಹೇಳ್ತೀನಿ, ನಂದು ಟೋಟಲ್ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಮತ್ತೆ ನನ್ನ ಮಕ್ಕಳದ ಲರ್ನಿಂಗ್ ಮತ್ತೆ ನನ್ನಲ್ಲಿ ಕ್ಲೈಂಟ್ಗಳು ಬರೋ ಅಂಥದ್ದು ಇರ್ಬೋದು, ಎಲ್ಲದೂ ಚೇಂಜ್ ಆಗಿದೆ. ದೆನ್ ಇನ್ನೊಂದು, ನನ್ಗೆ ಒಂದು ತಮಿಳ್ನಾಡಲ್ಲಿ ಒಬ್ರು ಕ್ಲೈಂಟ್ ಇದ್ದಾರೆ. ಅವ್ರದ್ದು ಪೂರ್ತಿ ಸೈಕಾಲಜಿಲಿ ಅಂದ್ರೆ ಸೈಕಾಲಜಿಕಲಿ ಸಖತ್ ಅಂದ್ರೆ ಸಖತ್ತು ಡ್ಯಾಮೇಜ್ ಆಗ್ಬಿಟ್ಟಿದೆ ಅವ್ರದ್ದು. ಅಂದ್ರೆ ಫ್ಯಾಮಿಲಿ ಎಲ್ಲ ಬಿಟ್ಟೋಗ್ತಾರೆ, ಮಕ್ಕಳೆಲ್ಲ ಬಿಟ್ಟೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಎಲ್ಲ ತೀರೋಗಿದ್ರು. ಟೋಟಲಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಕೊಳಕ್ ಆಗದೆ ಇರೋಷ್ಟು, ಅವ್ರ ಮಕ್ಳುಗಳು ತಾಯಿನ ಬಿಟ್ಟಿರಕ್ ಆಗದೆ ಇರೋಷ್ಟು ಸಮಸ್ಯೆ ಆಗೋಗಿತ್ತು. ಸೀರಿಯಸ್ಲಿ ನಾನು ಸೈಕಿಕ್ ಡಾಟಾ ಬೇಸಿಸ್ ಅನಾಲಿಸಿಸ್ ಪ್ರೋಗ್ರಾಮ್ ಅಲ್ಲಿ ನಾನು ಡೈಲಿ ರನ್ ಮಾಡ್ತಾ ಇದ್ದೆ. ನಾನು ರನ್ ಮಾಡಿ 2 ಡೇಸ್ ಅಲ್ಲಿ ಅದೇ ತಾಯಿನೇ ಎದ್ದು ಅದೇ ಮಕ್ಕಳಿಗೆ ಅಡ್ಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಂಗೆ ಅಂದ್ರೆ, ಒಂದು ಕೈಗೆ ಚೈನ್ ಅಂದ್ರೆ ಹಗ್ಗ ಹಾಕಿ ಕಟ್ತಾ ಇದ್ರು ಆಕ್ಚುಲಿ. ಅವರು ಮನೇಲಿ ಇದ್ದಿದ್ದ ವಸ್ತುಗಳೆಲ್ಲ ತೆಗೆದು ಬಿಸಾಕ್ತಾ ಇದ್ರು, ಜೊತೆಗೆ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಅವ್ರು ಹ್ಯಾಂಡಲ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಅದು ಒಂದು ಕೇಸ್. ಸೀರಿಯಸ್ಲಿ ನನ್ಗೆ ಅವ್ರ ಜೊತೆ ಮಾತಾಡಕ್ ಆಗ್ತಾ ಇಲ್ಲ. ಇವನ್ ಅವ್ರ ವಾಯ್ಸ್ ಕೇಳಿಸ್ಕೊಂಡ್ರೆ ಯಾಕೆ ಫೋನ್ ಮಾಡಿದ್ರಿ ನೀವು ನನ್ಗೆ ಅನ್ನೋ ತರ. ಫೋನಲ್ಲೂ ಯಾರನ್ನೂ ಮಾತಾಡಕ್ ಬಿಡ್ತಾ ಇಲ್ಲ, ಮನೆಯಿಂದ ಮಕ್ಳು ಗಂಡ ಆಚೆ ಹೋಗಂಗಿಲ್ಲ, ಹೊರಗಡೆ ಅವ್ರು ಯಾರು ಬರಂಗಿಲ್ಲ. ಆಲ್ಮೋಸ್ಟ್ ಮನೆ ಲಾಕ್, ಮನೇಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗೋಗಿತ್ತು. ಸೊ ಅವರು ಈ ಡಿವೈಸರ್ನ ನೋಡಿಲ್ಲ, ನನ್ನನ್ನಂತೂ ನೋಡೇ ಇಲ್ಲ. ಸೊ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ವಿತಿನ್ 2 ಡೇಸ್ ಅಲ್ಲಿ ಅವರೇ ಅಡ್ಗೆ ಮಾಡಿ ಎಲ್ಲಾರ್ಗೂ ಕೊಟ್ಟು ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಏನೋ ಮಿರಾಕಲ್ ಆಗ್ತಾ ಇದೆ ಅಂತ. ಸೊ ಇದನ್ ಬಿಟ್ರೆ ಮತ್ತೊಂದು ಕೇಸ್ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ಮಂಗಳಗೌರಿ ಅಂತ ಹೇಳ್ಬಿಟ್ಟು ದಟ್ ಲೇಡಿ, ಸೀರಿಯಸ್ಲಿ ಎಲ್ಲದೂ ಇದೆ ಜೀವನದಲ್ಲಿ, ಬೇಕಾಗಿರೋದು ದುಡ್ಡು ಅಂತ ಬರೀ ದುಡ್ಡನ್ನ ದುಡಿಯೋದಕ್ಕೋಸ್ಕರ ಹೋಗಿ ಹೆಲ್ತ್ ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಂಡಿದ್ರು. ಸೀರಿಯಸ್ಲಿ ಅವ್ರಿಗೂ ಇದು ಏನು ಅಂತ ಗೊತ್ತಿಲ್ಲ. ಬಟ್ ನಾನು ಏನಾದ್ರೂ ಹೀಲಿ ರನ್ ಮಾಡಿ ಅದೊಂದು ಸ್ಕ್ರೀನ್ ಶಾಟ್ ಕಳ್ಸಕ್ ಮುಂಚೆನೆ ಅವ್ರು ನನಗೆ ಹೇಳೋರು, ಮ್ಯಾಮ್ ನೀವೇನಾದ್ರೂ ಡಿವೈಸರ್ ಆನ್ ಮಾಡಿದ್ದೀರಾ ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನನ್ಗೆ ಬ್ರೀತಿಂಗ್ ಅಲ್ಲಿ ಗೊತ್ತಾಗುತ್ತೆ ಮ್ಯಾಮ್. ನೀವು ಡಿವೈಸರ್ ಆನ್ ಮಾಡಿ ನಂಗೆ ಸ್ಕ್ರೀನ್ ಶಾಟ್ ಕಳಿಸದೇ ಇದ್ರು, ನನಗೆ ನೀವು ಹೇಳ್ದೆ ಇದ್ರು ಕೂಡ ನನ್ನ ಬ್ರೀತಿಂಗ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅಂತ. ಅವ್ರ ಬ್ರೈನ್ ಅಲ್ಲಿ ಏನೋ ಟ್ಯೂಮರ್ ಆಗಿದೆ. ಅವ್ರ ಫೋನ್ ಮಾಡಿದಾಗೆಲ್ಲ ನನಗೆ ಫಸ್ಟ್ ಕಾಲ್, ಮ್ಯಾಮ್ ನಾನು ಬದುಕಿರ್ತೀನ, ಮ್ಯಾಮ್ ನಾನು ಯಾವಾಗ ಸತ್ತೋಗ್ತೀನಿ, ಇದು ಎರಡೇ ಮಾತಾಡ್ತಿದ್ದವರು. ಇವಾಗ ಆಕ್ಚುಲಿ ಕೆನಡಾದಲ್ಲಿ ಇದ್ರು ಅವರು, ಈಗ ಮತ್ತೆ ಕೆನಡಾದಲ್ಲಿ ಫ್ಲಾಟ್ ಎಲ್ಲ ತಗೊಂಡು ಕಾರ್ ತಗೊಂಡು ನಾನು ಮತ್ತೆ ಅಲ್ಲೇ ಹೋಗಿ ಸೆಟ್ರೇಟ್ ಆಗ್ಬೇಕು ಅನ್ನೋ ಅಷ್ಟು ಡ್ರೀಮಿಂಗ್ ಅಲ್ಲಿ ಬಂದಿದ್ದಾರೆ. ಓನ್ ಬಿಸ್ನೆಸ್ಗೆ ಮತ್ತೆ ಹೋಗ್ತಾ ಇದ್ದಾರೆ. ಬಟ್ ನನ್ನ ಜೊತೆ ಕನೆಕ್ಟ್ ಆದಾಗ 4 ತಿಂಗಳಲ್ಲಿ ಕಂಪ್ಲೀಟ್ ಬೆಡ್ ರಿಡನ್. ಅವ್ರಿಗೆ ಊಟ ಒಬ್ರು ತಿನ್ನಿಸ್ಬೇಕಾಗಿತ್ತು, ತಲೆ ಬಾಚ್ಬೇಕಾಗಿತ್ತು, ಅವ್ರನ್ನ ಅಡ್ಗೆ ಮನೆಗೆ ಯಾರು ಬಿಡ್ತಾ ಇರ್ಲಿಲ್ಲ. ಬಿಕಾಸ್ ಸ್ಟವ್ ಆನ್ ಮಾಡ್ಬಿಟ್ಟು ಆಚೆ ಹೊಟ್ಟೋಗೋದು, ಗೊತ್ತೇ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ವಾಷಿಂಗ್ ಮಿಷಿನ್ಗೆ ಇನ್ಕ್ಲೂಡಿಂಗ್ ಫೋನ್ ಎಲ್ಲ ಹಾಕ್ಬಿಟ್ಟು ರನ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದ್ಸಲ ಹೇಳ್ದೆ ಕೇಳ್ದೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಅವ್ರಿಗೆ ನೆನಪೇ ಇಲ್ಲದೆ ಎಲ್ಲೆಲ್ಲೋ ಹೊಟ್ಟೋಗಿದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆ ಮಿಸ್ ಆದವರು ರಾತ್ರಿ ಅವ್ರ ಗಂಡ ಮಕ್ಳು ಹುಡ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಬಟ್ ರೈಟ್ ನೋ ಅವರೇ ಓನ್ ಆಗಿ ಕಾರ್ ಡ್ರೈವ್ ಮಾಡ್ಕೊಂಡು ಅವ್ರ ಸ್ಕೂಲ್ಗೆ ಬಿಸ್ನೆಸ್ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಕುಕ್ ಮಾಡ್ತಾ ಇದ್ದಾರೆ, ಮನೇಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಸೊ ಈ ತರ ಸುಮಾರು ಚೇಂಜಸ್ಗಳಾಗಿದೆ. ಅದಾದ ನಂತರ ನನಗೆ ಪರ್ಸ್ನಲಿ ಏನು ಅಂತ ಹೇಳಿದ್ರೆ, ಐಡೆಂಟಿಟಿ ಇರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು. ಇವೊಂದು ನಾನ್ ಫಸ್ಟ್ ಹೀಲಿ ತಗೊಳಕ್ ಮುಂಚೆ ಇದ್ದಿದ್ದಕ್ಕೂ ಇವಾಗಿಗೂ ಇರುವಂತ ಆ ಒಂದು ಕರೇಜ್ ಇರ್ಬೋದು, ಕಮ್ಯುನಿಕೇಶನ್ ಸ್ಟೈಲ್ ಇರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಕಮಿಂಗ್ ಫ್ರಮ್ ಹೀಲಿ. ಬಿಕಾಸ್ ಇದು ನೋಡ್ಲಿಕ್ಕೆ ಏನು ಇಲ್ಲ, ಇಟ್ಸ್ ಲೈಕ್ ಮ್ಯಾಚ್ ಬಾಕ್ಸ್ ತರ ಇದೆ ಅಷ್ಟೇ. ಯಾರಿಗಾದ್ರೂ ಏನಾದ್ರೂ ಹೇಳಕ್ ಹೋದ್ರೆ ಸೀರಿಯಸ್ಲಿ ಅವ್ರು ಅದನ್ನ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬಟ್ ನಾನು ಒಂದೇ ಮಾತಲ್ಲಿ, ಸರ್ ಫಸ್ಟ್ ಕಳ್ಸಿದ್ ಒಂದು ವಿಡಿಯೋ ಇತ್ತು, ಅದನ್ನ ನೋಡ್ದೆ, ಓಕೆ ಸರ್ ಅಂತ ಹೇಳ್ದೆ. ಬಟ್ ಟೂ ಮಚ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇದು ಕೊಡೋ ಅಂತ ಹಣ ಮ್ಯಾಟ್ರೇ ಆಗಲ್ಲ. ಅದು ಎಷ್ಟು 3 lakhs, 1.5 lakh, 1 lakhs, ನಿಜ ಹೇಳ್ತೀನಿ. ಯಾವ್ದೋ ಒಂದು ಗೋಲ್ಡ್ ಚೈನ್ ತಗೋತೀವಿ, ಹಾಕೋತೀವಿ, ವರ್ಷ 2 ವರ್ಷ ಆದ್ರೂ ಜಸ್ಟ್ ಅದ್ ಮತ್ತೆ ತಿರುಗಿ ನೋಡಲ್ಲ. ಯಾವ್ದೋ ಒಂದು ಸ್ಯಾರೀಸ್ ತಗೋತೀವಿ, ಅದನ್ನ ತಿರುಗಿ ನೋಡಲ್ಲ. ಬಟ್ ಒನ್ ಥಿಂಗ್, ಪ್ರತಿ ದಿವಸ ಇದು ಎನರ್ಜಿನ ಯೂಸ್ ಮಾಡ್ತಾ 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 ನನ್ನಲ್ಲಿ ಆಕ್ಚುಲಿ ನಂದು ಚೇಂಜಸ್ ನೋಡ್ಬೇಕು ಅಂದ್ರೆ, ಇದೇ ಟೆಸ್ಟಿಮೋನಿಯಲ್ಲಿ ನಾನು ಲಾಸ್ಟ್ ಒಂದು 4-5 months ಬ್ಯಾಕ್ ಮಾತಾಡಿದ್ದಕ್ಕೂ ಇವತ್ತಿಗೂ ಇರುವಂತ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ ಪ್ರಾಬ್ಲಿ ಏನ್ ಚೇಂಜಸ್ ಆಗಿದೆ ಅಂತ.
ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಅಶ್ವಿನಿ ಮ್ಯಾಮ್ ಅಂಡ್ ಸರ್ ಮತ್ತೆ ಇಲ್ಲಿರೋ ಎಲ್ಲರಿಗೂ. ಸೊ ಯಾರು ಹೀಲಿ ಯೂಸ್ ಮಾಡಬೇಕು ಅಂತಿದ್ದೀರಿ ಸೀರಿಯಸ್ಲಿ ಯೂಸ್ ಮಾಡಿ, ಯಾಕಂದ್ರೆ ಇದೇನ್ ಪ್ರಮೋಟ್ ಮಾಡೋದಲ್ಲ, ಇದರಿಂದ ಏನೋ ದೊಡ್ಡದಾಗಿ ಇನ್ಕಮ್ ಸೋರ್ಸ್ ಬರುತ್ತೆ ಅನ್ನೋದಂತೂ ಸೀರಿಯಸ್ಲಿ ಅಲ್ಲ. ನಮ್ ಲೈಫಲ್ಲಿ ಏನಾದ್ರೂ ಒಂದು ಹೀಲಿಂಗ್ ಅನ್ನೋದ್ರದ್ದು ನಾಲೆಡ್ಜ್ ಗೊತ್ತಿದ್ರೆ ದ ನೆಕ್ಸ್ಟ್ ಸ್ಟೆಪ್ ಆಫ್ ಹೀಲಿಂಗ್ ಈ ಸೈಂಟಿಫಿಕ್ ಆಗಿ ನಾವು ಮಾಡ್ಕೋಬಹುದು. ನಂಬಿಕೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೀವ್ ಯಾರದನ್ನಾದ್ರೂ ಕೇಳಿ ಎನರ್ಜಿನ ತಗೊಂಡ್ರೆ 100% ಅದನ್ನ ಫೀಲ್ ಮಾಡ್ಕೊಂಡು ಯಾರು ಬಿಡಲ್ಲ. ಓಕೆ ನೀವು ತಗೊಳ್ಳಿ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾನು ಇದನ್ನ ಹೇಳ್ತಾ